ರಾಷ್ಟ್ರಮಟ್ಟದ ಕ್ರೀಡಾಪಟುಗಳು ಗೋಕಾಕ ಬೆಳಗಾವಿಯಲ್ಲಿ ಆಡಬೇಕು. ಸಚಿವ ಸತೀಶ್ ಜಾರಕಿಹೊಳಿ. ಹುಬ್ಬಳ್ಳಿ ಮತ್ತು ಬೆಂಗಳೂರಿಗಷ್ಟೇ ಗೋಕಾಕ ಮೈದಾನವೂ ಕೂಡ ಪ್ರಾಮುಖ್ಯತೆ ಹೊಂದಬೇಕು ಎಂದು ಗೋಕಾಕದಲ್ಲಿ ಪ್ರಾಯೋಗಿಕ ಕ್ರಿಕೆಟ್ ಮೈದಾನ ಮಾಡಿದ್ದೇವೆ. KSCTಗಿಂತಲೂ ನಮ್ಮ ಮೈದಾನವೂ ಕೂಡ ಕಡಿಮೆ ಇಲ್ಲ ಅಂತ ತೋರಿಸಿದ್ದೇವೆ ಎಂದು ಲೋಕೋಪಯೋಗಿ ಸಚಿವ ಮತ್ತು ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಗೋಕಾಕದ ವಾಲ್ಮೀಕಿ ಕ್ರೀಡಾಂಗಣದಲ್ಲಿ ದಿವಂಗತ ಲಕ್ಷ್ಮಣರಾವ್ ಜಾರಕಿಹೊಳಿ ಸ್ಮರಣಾರ್ಥ ನಡೆಯುವ ಕ್ರಿಕೆಟ್ ಪಂದ್ಯಾವಳಿ ಉದ್ಘಾಟಿಸಿ ಮಾತನಾಡಿದರು. ಅದರ ಜೊತೆಯಲ್ಲಿ ಬೆಳಗಾವಿಯಲ್ಲಿ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮತ್ತೊಂದು ಕ್ರೀಡಾಂಗಣ ಮಾಡುತ್ತಿದ್ದೇವೆ. ಮೊದಲು ಕ್ರಿಕೆಟ್ಗಷ್ಟೇ ಪ್ರಾಮುಖ್ಯತೆ ನೀಡುತ್ತಿದ್ದರು. ಆದರೆ ಈಗ ಕ್ರಿಕೆಟ್ ಜೊತೆ ಇನ್ನುಳಿದ ಕ್ರೀಡೆಗಳಲ್ಲಿ ಗೋಕಾಕದವರು ಭಾಗವಹಿಸಿದ್ದಾರೆ. ಇನ್ನು ಮುಂದಿನ ದಿನಮಾನದಲ್ಲಿ ರಾಷ್ಟ್ರಮಟ್ಟದ ಕ್ರೀಡಾಪಟುಗಳು ಗೋಕಾಕದ ಕ್ರೀಡಾಂಗಣದಲ್ಲಿ ಆಡಲಿ ಎಂದು ಹಾರೈಸಿದರು. ಹುಬ್ಬಳ್ಳಿಯ ಕ್ರೀಡಾಂಗಣದಂತೆ ಮಾಡಲು ಈಗ ಕಾಲ ಕೂಡಿ ಬಂದಿದ್ದರಿಂದ ಬೆಳಗಾವಿಯಲ್ಲಿ ಏಕಕಾಲದಲ್ಲಿ 5-6 ಕ್ರೀಡೆಗಳು ನಡೆಯುವ ಹಾಗೆ ಮಾಡಿದ್ದೇವೆ ಎಂದರು. ಇನ್ನು ಮೈದಾನದಲ್ಲಿ ಸಹೋದರ ಮತ್ತು ವಿಧಾನ ಪರಿಷತ್ ಸದಸ್ಯ ಲಖನ್ ಜಾರಕಿಹೊಳಿ ಅವರು ಬಾಲ್ ಹಾಕಿದ್ದಾಗ ಸತೀಶ್ ಜಾರಕಿಹೊಳಿ ಅವರು ತಮ್ಮನ ಬಾಲನ್ನು ಬೌಂಡ್ರಿ ಹೊಡೆದಾಗ ಪ್ರೇಕ್ಷಕರು ಶಿಳ್ಳೆ ಹೊಡೆದು ಸಂತಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕ್ರಿಕೆಟ್ ಬೆಳೆಸಲು ಕೊಡುಗೆ ನೀಡುತ್ತಿರುವ ಕಿಶೋರ್ ಭಟ್, ಸಂಜೀವ್ ಚಿಪ್ಪಲಕಟ್ಟಿ, ಬಸವರಾಜ್ ಕಲ್ಯಾಣ ಶೆಟ್ಟಿ, ಜಯಶೀಲ ಶೆಟ್ಟಿ ಇವರಿಗೆ ಸಚಿವರು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಬೆಳಗಾವಿ DCC ಬ್ಯಾಂಕ್ ನಿರ್ದೇಶಕ ಅಮರನಾಥ್ ಜಾರಕಿಹೊಳಿ, ರಾಹುಲ್ ಜಾರಕಿಹೊಳಿ, ಗೋಕಾಕ್ ತಹಸೀಲ್ದಾರ್, ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ಆಂಟೋನಿ, ಆದಿತ್ಯ ಜಾರಕಿಹೊಳಿ ಸೇರಿದಂತೆ ಇನ್ನುಳಿದವರು ಸಾಥ್ ನೀಡಿದರು. ಈ ಕ್ರೀಡಾಂಗಣ ಸೌದಿ ಅವರೇ ಲೈಟ್ ಬಹುಶಃ ತಾಲೂಕಾ ಮಟ್ಟದಲ್ಲಿ ನಾವು ಪ್ರಯೋಗ ಮಾಡಿ ತೋರಿಸಿದ್ದೀವಿ. ಇದು ಬಹುಶಃ ನೀವು ರಾತ್ರಿ ನೋಡಿದ್ರೆ ಬಹುಶಃ KSC ಸ್ಟೇಡಿಯಂಗೂ ನಮಗೂ ಏನೋ ಕಡಿಮೆ ಅಂತ ಆ ಮಟ್ಟಕ್ಕೆ ತಂದಿದ್ದೀವಿ. ತಾಲೂಕ ಇದ್ರು ಕೂಡ ಯಾಕಂದ್ರೆ ಎಲ್ಲರೂ ಬೆಂಗಳೂರಿಗೆ ಹೋಗ್ಬಾರ್ದು. ನಮ್ಮ ಕನಸು ಏನಂದ್ರೆ ತಾಲೂಕಾ ಹುಬ್ಬಳ್ಳಿ ಧಾರವಾಡ ಕೂಡ ಬೆಂಗಳೂರಿನಷ್ಟೇ ಪ್ರಾಮುಖ್ಯತೆ ಹೋಗಬೇಕಂತ ನಮ್ಮ ಕನಸಿದೆ. ಆ ಕನಸಿನ ಅಂಗವಾಗಿ ಇದನ್ನ ಕಡಿಮೆ ಖರ್ಚಲ್ಲಿ ಇಷ್ಟೆಲ್ಲ ಚೆನ್ನಾಗಿ ಮಾಡುವಂತ ಪ್ರಯತ್ನ ಮಾಡಿದ್ವಿ. ಬೆಳಗಾವಿಯಲ್ಲಿ ಕೂಡ ಸುಮಾರು 50 ಕೋಟಿದಲ್ಲಿ ಒಂದು ಹೊಸ ಕ್ರೀಡಾಂಗಣ ಕೂಡ ಮಾಡ್ತಾ ಇದ್ವಿ. 50 crore ಈಗಾಗಲೇ 30 ಕೋಟಿ ಖರ್ಚು ಮಾಡಿದ್ವಿ. ಇನ್ನು 20 ಕೋಟಿ 2 ವರ್ಷದಲ್ಲಿ ಖರ್ಚು ಮಾಡೋಕೆ ಇನ್ನೊಂದು ಸ್ಟೇಡಿಯಂ ಅನ್ನ ಬೆಳಗಾವಿಯಲ್ಲಿ ನಾವು ಮಾಡ್ತಾ ಇದೀವಿ. ಮತ್ತೆ ಎಲ್ಲಿ ಅವಕಾಶ ಇದೆ ಅಲ್ಲಿ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಕ್ರಿಕೆಟ್ ಮೊದಲಿದ್ದು ಕೂಡ ನಮಗೆ ಹಿಂದೆ ದಯಾನಂದ ಕಾಟಾಯ್ ಅವರಿಗಿಂತ ಇದ್ದಾಗ ಇನ್ನು ಅನೇಕರು ಇಲ್ಲಿ ಕ್ರಿಕೆಟ್ಗೆ ಪ್ರೋತ್ಸಾಹ ನೀಡಿದರೆ. ಇತ್ತೀಚಲಾಗಿ ಕ್ರಿಕೆಟ್ ಜೊತೆಗೆ ಬಹಳಷ್ಟು ಕ್ರೀಡೆಯಲ್ಲಿ ಗೋಕಾಕದವರು ಭಾಗವಹಿಸ್ತಾರೆ. ಮುಂಚೆ ಕ್ರಿಕೆಟ್ಗೆ ಒಂದೇ ನಾವು ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ. ಇತ್ತೀಚಲಾಗೆ ಸ್ವಿಮ್ಮಿಂಗ್ ಇರ್ಬೋದು, ಚೆಸ್ ಇರ್ಬೋದು, ಬೇರೆ ಬೇರೆ ಕ್ರೀಡೆಯಲ್ಲಿ ಕೂಡ ಗೋಕಾಕನ ಪ್ರಚಲಿತ ಬಹಳಷ್ಟು ಕ್ರೀಡಾಪಟುಗಳು ಇವತ್ತು ಹುಟ್ಟಿದ್ದಾರೆ. ಬಹಳ ಸಂತೋಷ. ಈ ಕ್ರಿಕೆಟ್ ಸುಮಾರು 2 ವಾರಗಳ ಕಾಲ ನಡೀತಾ ಇದೆ. ಇದು ಅತ್ಯಂತ ಯಶಸ್ವಿ ಆಗಲಿ. ಇದರಿಂದ ಮುಂದೆ ಪ್ರಾರಂಭ, ಇದು ಜಸ್ಟ್ ಪ್ರಾರಂಭ ಅಷ್ಟೇ. ನಂತರ ರಾಷ್ಟ್ರಮಟ್ಟ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಕೂಡ ಗೋಕಾಕದಲ್ಲಿ ಬಂದ ಆಗನ್ನು ಮಾತನ್ನು ಹೇಳುತ್ತಾ, ಹಿಂದಿನ ಹುಬ್ಬಳ್ಳಿಯಲ್ಲಿ ಸೌದಿ ಅವ್ರ ಕ್ರೀಡಾಂಗಣ ನೋಡಕ್ ಹೋಗಿದ್ದೆ. ಅಲ್ಲಿಂದ ಇಲ್ಲಿವರೆಗೆ ನೋಡ್ತಾ ಇದ್ದೆ. ಅದ್ರ ಕಾಲ ಈಗ ಕೂಡ ಬಂದು ಈಗ ಬೆಳಗಾವಿಯಲ್ಲಿ ಸ್ವಂತ ನಮ್ಗೆ ಅಂತ ಈ ವರ್ಷದಿಂದ ಆ ಕ್ರೀಡಾಂಗಣವನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಸುಮಾರು 5 ವರ್ಷಗಳಲ್ಲಿ ಒಂದೇ ಏರಿಯಾದಲ್ಲಿ ಎಲ್ಲಾ ಕ್ರೀಡಾ ಚಟುವಟಿಕೆ ನಡೆಸುವಂತ ಒಂದು ಯೋಜನೆಯನ್ನ ಖಾಸಗಿಯಲ್ಲಿ ನಾವು ರೂಪಿಸಿದ್ದೇವೆ. ನಾವು ಬರಲಿಕ್ಕೆ ಇನ್ನೂ 5 ವರ್ಷ ಆಗ್ತದೆ. ಅದು ಖಾಸಗಿ ವಲಯದಲ್ಲಿ ಅತ್ಯಂತ ಸುಂದರವಾದ ಕ್ರೀಡಾ ಲೋಕವನ್ನೇ ಅಲ್ಲಿ ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ. ಈ ಕ್ರೀಡೆ ಯಶಸ್ವಿ ಆಗಲಿ, ಹೆಚ್ಚಿನ ಭಾಗವಹಿಸಲಿ ಮತ್ತು ಇದನ್ನ ಆಯೋಜನೆ ಮಾಡುತ್ತಾ ಎಲ್ಲರಿಗೆ ಮತ್ತೊಮ್ಮೆ ಅಭಿನಂದಿಸಿ ಈ ಕ್ರಿಕೆಟ್ ಯಶಸ್ವಿ ಆಗುತ್ತಾರೆ. ನಮ್ಮ ಮಾತು ಮುಗಿಸಲು ನಮಸ್ಕಾರ ಎಲ್ಲರಿಗೂ. ಬ್ಯೂರೋ ರಿಪೋರ್ಟ್ ಮನೋಹರ್ ಮೇಗೇರಿ, ಭಾರತ ವೈಭವ ನ್ಯೂಸ್, ಗೋಕಾಕ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.